ಕಮಲಿ ಅವರೇ, ಹಾಂ ಸರ್. ಹೇಗಿದ್ರು ನೀವು ಹೊರಗಡೆ ಹೋಗ್ತಾ ಇದ್ದೀರಾ. ನಾನು ರಚನಾ ಮನೆಗೆ ಹೋಗಿ ತುಂಬ ದಿನಗಳಾಯಿತು. ನಾ ಹೋಗಿ ಬರ್ತೀವಿ. ಈ ರಿಸಿ ಸರ್ಗೆ ಯಾವ ಹೊತ್ನಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ. ಏನಾರ ಮಾಡ್ಕೊಳ್ಳಿ, ನಿಂಗೆ ಹೂ ಮುಟ್ಸ. ಅವ್ರ ಮ್ಯಾಕಿರೋ ಕೋಪನ ನನ್ನ ಯಾಕೆ ತೋರಿಸ್ತ್ಯಾ? ಓಕೆ, ನಾ ಮುಟ್ಸಕ್ಕಿಲ್ಲ ತಕ. ನಿಂಗೆ ನನ್ನ ಕೈ ಕೊಟ್ರೆ ಏನು ಅರ್ಥ? ಸಾರ್, ಇಷ್ಟನ್ನು ಅರ್ಥ ಮಾಡ್ಕೊತಿಲ್ವಲ್ಲ ನೀವು ಪೆದ್ದ ಅಂತ ಅರ್ಥ. ಕೊಡಿ ಸರ್. ಸರಿ, ಹೂ ನಾನೇ ಮುಡಿಸ್ತೀನಿ. ಕೋಪ ಹೋಗಿ ನಗು ಬಂದ್ಬಿಡ್ತಾ? ರಿಷಿ ಸರ್, ರಿಷಿ ಸರ್. ಏನು ಕಮಲಿ ಅವರೇ? ಏನಿಲ್ಲ ಬಿಡಿ. ಯಾವಾಗಲೂ ಸುಂದರವಾಗಿ ಕಾಣಿಸ್ತೀರಾ.
ಇನ್ನೂ ಬಂದಿಲ್ವಲ್ಲ. ಬೆಳಗ್ಗೆ ಎಲ್ರೂ ಬೇಗ ಎಬ್ಸಿ ಎಲ್ಲಾರನ್ನೂ ರೆಡಿ ಮಾಡಿಸಿದ್ಲು. ಈಗ ಅವಳೇ ಕಾಣಿಸ್ತಾ ಇಲ್ಲ. ಅತ್ತಮ್ಮ, ಅವಳು ಕತ್ಗಾಕಳಕ್ಕೆ ಸರ ಹುಡುಕ್ತಾ ಇದ್ಲು. ಇಷ್ಟೊತ್ತಾ? ತುಂಬ ದೂರದ ದಾರಿ ಬೇರೆ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು. ಹೇ ಹೇ ಆ ಓ ಅನಿಕಾ, ನೀನು ಹೊರಟಿಯಾ? ಎಸ್ ಋಷಿ, ಹೇಗೆ ಕಾಣ್ತಿದ್ದೀನಿ? ಹಾಂ, ಯಾ ವಾಟ್? ಯಾ ಅಂದ್ರೆ ಬ್ಯೂಟಿಫುಲ್. ಏನಾಯ್ತು ಋಷಿ? ಅದು ಸಂಗೀತ ನಾನು ಬೆಳಗ್ಗೆನೇ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಟ್ ಇವತ್ತು ಮರ್ತೋದೆ. ಅದಕ್ಕೆ ಈಗ ಕೂಗ್ತಿದ್ದೀನಿ. ಐ ಮೀನ್ ಹಾಡ್ತಿದ್ದೀನಿ. ನೀನ್ ಬಾ ಅನಿಕಾ, ಇವ್ರಿಂಗೆಯ.
ಥರನೇನ ನೀನು ಹುಡುಕ್ತಾ ಇದ್ದಿದ್ದು? ಚೆನ್ನಾಗಿದೆ. ಎಲ್ರು ಬಂದಾಯ್ತಲ್ಲ, ಹೊರಡೋಣವಾ? ಹೊರಡೋಣ ಚಂದ್ರು. ಅಜ್ಜಿ ಒಂದ್ ನಿಮಿಷ. ಏನಾಯ್ತಮ್ಮ ಕಮಲಿ? ಎಲ್ರೂ ಬಂದಾಯ್ತು, ಆದ್ರೆ ಒಬ್ರಿನ ಒಳ್ತಿಲ್ವಲ್ಲ ಅಜ್ಜಿ. ಓ, ಇಷ್ಟು ದಿನ ಪಾಪ ನಮ್ಮ ಜೊತೆನೇ ಇದ್ನಲ್ಲ, ಅವ್ನ ಮನೆಗೆ ಹೊರಡ್ತೀನಿ ಅಂತ ಹೇಳ್ದ. ಸರಿ ಅಂತ ನಾನು ಹೇಳಿದೆ. ಅಜ್ಜಿ ಕುಲದೇವ್ರ ಗುಡಿಗೆ ಬಂದ್ರೆ ಒಳ್ಳೇದಾಯ್ತೈತೆ ಅಲ್ವಾ ಅಜ್ಜಿ? ಓ, ಹೇಗಿದ್ರು ಮುಂದೆ ಬರಲೇಬೇಕಲ್ಲ ಕಮಲಿ. ಈಗ ಜೊತೆಲಿರಕ್ಕಾಗ್ತಿಲ್ಲ ಅಂತ ಬೇಸರನಾ? ನಾವು ಹೋಗಿ ಲಗ್ನ ಪತ್ರಿಕೆ ಬರ್ಸ್ಕೊಂಡ್ ಬಂದ ತಕ್ಷಣ ಮದುವೆ ಕಾರ್ಯಗಳು ಶುರು ಆಗತ್ತೆ. ಆಮೇಲೆ ನೀವಿಬ್ರು ಎಷ್ಟೊತ್ತು ಬೇಕಾದ್ರೂ ಜೊತೆಗಿರ್ಬೋದು. ಅನ್ಪೂರ್ಣ, ಹೊರಡೋಣವಾ? ಬನ್ನಿ ಬನ್ನಿ. ಓಕೆ, ಸಿ ಯು. ಬಾಯ್. ಬಾಯ್ ಬಾಯ್. ಬಮ್ಮ. ಯಪ್ಪ, ಮನೆ ದೇವ್ರ ಗುಡಿಗೆ ಹೋಗೋಷ್ಟ್ರಲ್ಲಿ ಎಲ್ರಿಗೂ ಉಸಿರು ಕಟ್ಟಿ ಮೇಲೋಗ್ಬಿಡ್ತೀವ ಏನಪ್ಪ. ಏನ್ ಅಪಶಕುನದ ಮಾತಾಡ್ತಿದ್ದೆ ಕಾಮಿನಿ? ಒಳ್ಳೆ ಕಾರ್ಯಕ್ಕೆ ಹೋಗೋವಾಗ ಅಲ್ಲ ಅನ್ಪೂರ್ಣ, ಇಷ್ಟು ಜನ ಒಂದೇ ಕಾರಲ್ಲಿ ಕೂತ್ರೆ ಹೇಗೆ? ಉಸಿರು ಕಟ್ಟಲ್ವಾ? ಏನಾಗಲ್ಲ ಅತ್ತೆ, ಕೂತ್ಕೊಳ್ಳಿ. ಅಯ್ಯೋ, ಇಷ್ಟು ಇಕ್ಕಟ್ಟಲ್ಲಿ ಕಾರಲ್ಲಿ ಹೋದ್ರೆ ಚೆನ್ನಾಗಿರುತ್ತಾ? ಅದು ಇಂಥ ಟೈಮ್ನಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ರೆ ಗುಂಪು ಕಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಪೊಲೀಸ್ನವರು ಬಾಯಿಗೆ ಬಂದಂಗೆ ಬೈತಾರಷ್ಟೇ. ಒಂದೇ ಮನೆಯವರು ಅಂದ್ರೆ ಪೊಲೀಸ್ನವರು ಏನು ಮಾಡೋದಿಲ್ಲ. ಸುಮ್ನೆ ಬಾ ಕಾಮಿನಿ. ನಾನು ನನ್ನ ಬೇಬಿ ಇನ್ನೊಂದು ಕಾರಲ್ಲಿ ಹಿಂದೆನೆ ಬರ್ತೀವಿ, ನೀವೆಲ್ಲರೂ ಹೊರಡಿ ಚಂದ್ರು. ಅವ್ರಿಷ್ಟ, ಹೇಗಾದ್ರೂ ಬರ್ಲಿ. ನೀನ್ ಹೊರಡು ಚಂದ್ರು. ಹೋಗಿ ಬೇಗ ಹೋಗಿ. ಬೇಬಿ, ಹರಕೆ ಕುರಿಗಳನ್ನ ಬಲಿ ಕೊಡೋದಕ್ಕೆ ಮುಹೂರ್ತ ಹತ್ರ ಬಂದಿದ್ದಾಯ್ತು. ನಡಿ. ಬೇಗ ಹೋಗು. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಏನ್ ಸರ್, ಬಾಯಲ್ಲೇ ಟೇಪ್ ರೆಕಾರ್ಡರ್ ಮಡಿಕೊಂಡು ಖುಷಿಯಾಗಿ ಹೊಂಟ್ರಿ ಇಲ್ಲಿಂದ ಬಿಡುಗಡೆ ಅಂತನಾ? ಓ ನವಿಲೇ, ಭಾರಿ ಖುಷಿಯಾಗಿ ಇದ್ದೀರಾ ಅಂತ ಆಯ್ತು. ಅಲ್ಲ, ನಿಮ್ ಮನೆಗ್ ನೀವ್ ವಾಪಸ್ ಹೋಗಕ್ಕೆ ಅದ್ಯಾಕೆ ಮದ್ವೆ ಗಂಡಿನ ತರ ತಯಾರಾಗಿದ್ದೀರಾ? ನಿಂಗಿ, ನನ್ನ ಮದ್ವೆ ಲಗ್ನ ಪತ್ರಿಕೆ ಬರ್ಸೋದಕ್ಕೆ ನನ್ ಗಂಡಿನ ತರನೇ ರೆಡಿ ಆಗ್ಬೇಕಲ್ವಾ ನಿಂಗಿ? ಏನು, ಲಗ್ನ ಪತ್ರಿಕೆ ಬರ್ಸೋದಕ್ಕ? ಅದಕ್ಕೆ ನಾನು ಅಲ್ಲಿ ಹೋಗ್ತಿರೋದು. ಸರ್, ಆಗ್ಲೇ ಎಲ್ರು ಹೊಂಟ್ರಲ್ಲ. ಲೇಟ್ ಅಂಡ್ ಲೇಟೆಸ್ಟ್. ನಾನು ಮತ್ತೆ ನಮ್ಮವರು ಬೈಕ್ನಾಗ ಹೋಗ್ತಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವರು ಬ್ಲೂ, ನಾನು ಬ್ಲೂ, ಮ್ಯಾಚಿಂಗ್ ಹೆಂಗೆ. ಆ್ಯಂಡ್ ಕಮ್ಲಿ ಅವ್ರಿಗೆ ನಾನು ಇದು ಕೊಡ್ತಾ ಇರೋ ಸರ್ಪ್ರೈಸ್. ಸರಿ, ಬರ್ಲಾ? ಸಿ ಯು. ಓ ನವಿಲೇ. ಅಲ್ಲ, ಎಣ್ಣೆ ಹಾಕಂತ ತಲೆ ಬಚ್ಕೊಳ್ಳೋ ಮೇಸ್ಟ್ರು ಅನ್ಕೊಂಡ್ರೆ ಎಂತೆಂತ ಐಡಿಯಾ ಎಲ್ಲ ಮಡ್ಗವ್ರೆ. ಕಮಲಿ, ನೀನ್ ಸ್ಯಾನೆ ಲಕ್ಕಿ ಕಣವಿ. ಬೇಬಿ, ಶುರು ಹಚ್ಕೊಂಡು ನಿನ್ ಕೆಲ್ಸನ. ಎಸ್ ಅಮ್ಮ. ಮೂವ್ ಆಗು.
ನನ್ ಸಾನೆ ದಿವ್ಸದ ಕನಸು ಅತ್ತೆಮ್ಮ. ಕುಲದೇವ್ರಿಗೆ ಹೋಗ್ಬೇಕು ಅನ್ನೋ ಕನಸು ಇವಾಗ ನನ್ಸಾಯ್ತೈತೆ. ನಾನು ಮನಸ್ಸಲ್ಲೇ ಎಷ್ಟೋ ಸರ್ತಿ ಬೇಡ್ಕೋತಾ ಇದ್ದೆ, ನನ್ನ ಕೈಕಾಲು ಸರಿ ಹೋದ್ರೆ ನಾನು ಬರ್ತೀನಿ ಅಂತ. ಇವತ್ತು ಆ ಭಾಗ್ಯ ನಂಗೆ ಸಿಕ್ಕಿದೆ. ಹೇಗ್ ಬದಲಾಗೋಯ್ತಲ್ವ ಜೀವನ. ಮೊದ್ಲೆಲ್ಲ ನಾವು ಅಂದ್ಕೊಂಡ ತಕ್ಷಣ ಹೊರಟ್ಬಿಡ್ತಾ ಇದ್ವಿ. ಹೌದಮ್ಮ, ನನ್ಗೆ ನೆನಪಿದೆ, ಚಿಕ್ಕ ವಯಸ್ಸಲ್ಲಿ ನಾವು ತುಂಬಾ ಸರಿ ಹೋಗಿದೀವಿ. ಬೇಬಿ, ಇವತ್ತು ನಾವು ಅನ್ಕೊಂಡ ಹಾಗೆ ಆದ್ರೆ ಮಹಾಜನ್ ಕುಟುಂಬ ಮಟ್ಟಾಶ್ ಬೇಬಿ. ಈ ಸಲ ಇಲ್ಲ ಅಮ್ಮಮ್ಮ. ನೀನ್ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಎಲ್ಲ ಮುಗಿದ್ಮೇಲೆ ನಾವಲ್ಲಿಗೆ ತಲುಪಿದ್ರೆ ಸಾಕು ಬೇಬಿ. 2 ಹನಿ ಕಣ್ಣೀರ್ ಸುರ್ಸಕ್ ತಾನೇ ನಾವಲ್ಲಿಗೆ ಹೋಗ್ತಾ ಇರೋದು. ಎಸ್ ಅಮ್ಮಮ್ಮ, ಯು ರೈಟ್. ಎಲ್ರೂ ಮುಖದಲ್ಲಿ ಸಂತೋಷ ಇದೆ, ಆದ್ರೆ ನನ್ನ ಮಗಳು ಡಲ್ ಆಗಿದ್ದಾಳಲ್ಲ. ಯಾಕೆ ಗೊತ್ತೇನ್ರಿ, ನಿಮ್ ಅಳಿಯ ಬಂದಲ್ವಲ್ಲ ಅದಕ್ಕೆ. ರಿಸೀಸರು ಯಾವತ್ತೂ ಮಾಡಿರಲಿಲ್ಲ. ನಾನು ಹಾಕಿದ್ರೆ ಅವ್ರಿಗೆ ಬರೋರು. ಇವತ್ತ್ಯಾಕೆ ಮಾಡಿದ್ರು?